ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಓಡಾಡುವಂಥವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ಹಿಂದೆ ಕೂಡ ಸಾಕಷ್ಟು ದರೋಡೆಗಳು ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಪೊಲೀಸರು ಅಲರ್ಟ್ ಆಗಿದ್ದರು. ಈ ದರೋಡೆ ಮತ್ತು ಕಳ್ಳತನಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಸುಮಾರು 6 ತಿಂಗಳಿನಿಂದ ಎಕ್ಸ್ಪ್ರೆಸ್ ಹೈವೇನಲ್ಲಿ ಕಳ್ಳತನಗಳು ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ದರೋಡೆ ಪ್ರಕರಣ ದಾಖಲಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ನಿನ್ನೆ ರಾತ್ರಿ ಈ ಒಂದು ಜಾಗದಲ್ಲಿ ಅಂದರೆ ಮಂಡ್ಯದ ಎಕ್ಸ್ಪ್ರೆಸ್ ಹೈವೇನಲ್ಲಿ ದರೋಡೆ ನಡೆದಿರುವಂಥದ್ದು. ಅಂದರೆ ಸಿನಿಮೀಯ ರೀತಿಯಲ್ಲಿ ಈ ಒಂದು ದರೋಡೆ ನಡೆದಿರ್ತಕ್ಕಂಥದ್ದು. ಅಂದರೆ ಮದ್ದೂರಿನಿಂದ ಕಾರಿನ ಮೂಲಕ ವಿನೋದ್ ಅಂತಕ್ಕಂಥವ್ರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಬರ್ತಾಯಿದ್ರು. ಬರುವಂಥ ಸಂದರ್ಭದಲ್ಲಿ ಕಾರಿನ ಗ್ಲಾಸ್ಗೆ ಮೊಟ್ಟೆಯನ್ನು ಹೊಡೆದಿದ್ದಾರೆ. ಈ ಸಂದರ್ಭ ಕಾರಿನ ಗ್ಲಾಸ್ಗೆ ಮೊಟ್ಟೆ ಬೀಳ್ತಿದ್ದಂತೆ ರಸ್ತೆ ಕಾಣೋದಿಲ್ಲ. ವಿನೋದ್ ಅನ್ನೋತಕ್ಕಂಥವ್ರು ಚಾಲನೆ ಮಾಡ್ತಾಯಿದ್ರು ಕಾರನ್ನು. ಹೀಗಾಗಿ ಕಾರನ್ನು ಸೈಡ್ಗೆ ಹಾಕಿ ಏನಾಯಿತು ಅಂತ ನೋಡುವಷ್ಟರಲ್ಲಿ ದರೋಡೆಕೋರರು ಆಗಮಿಸಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ದರೋಡೆಯನ್ನು ಮಾಡಿರುವಂಥದ್ದು. ಅಂದರೆ ಸುಮಾರು ಅವರ ಬಳಿ ಇದ್ದಂಥ 55,000 ರೂಪಾಯಿಯನ್ನು ನಗದನ್ನು ಕಸಿದು ದರೋಡೆಕೋರರು ಪರಾರಿಯಾಗಿರುವಂಥದ್ದು. ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೇಗಪ್ಪ ಎಕ್ಸ್ಪ್ರೆಸ್ ಹೈವೇನಲ್ಲಿ ಇನ್ನು ಮುಂದೆ ಓಡಾಟ ಮಾಡೋದು ಅನ್ನುವಂಥದ್ದೇ ಕಷ್ಟಕರದ ಸಂಗತಿ ಆಗ್ತಾ ಇರುವಂಥದ್ದು. ಯಾಕೆಂದರೆ ಯೋಚನೆ ಮಾಡಬೇಕಾಗತ್ತೆ. ವಿನೋದ್ ಒಬ್ಬರೇ ಇದ್ದರು, ಆದರೆ ಅವರ ಜೊತೆ ಕುಟುಂಬಸ್ಥರು ಅಥವಾ ಯಾರು ಇದ್ದಿದ್ದರೆ ದೊಡ್ಡ ಮಟ್ಟದ ರಾಬರಿ ಇದಾಗ್ತಾಯಿತ್ತು. ಹೆಂಗೆ ನೆನ್ನೆನೂ ರೆಗ್ಯುಲರಾಗಿ ಡೈಲಿ ಓಡಾಡ್ತೀವಲ್ಲ, ಅದೇ ಮಾಮೂಲಿ ರೆಗ್ಯುಲರಾಗಿ ಬಂದಿದ್ದೀವಿ. ಒಂದು 2-3 ಜನ ನಿಂತಿರೋದು ಗೊತ್ತಾಯಿತು. ಮಾಮೂಲಿ ಅಂದರೆ ನನ್ನ ಹೆಡ್ಲೈಟ್ ಇದರಲ್ಲಿ ನಿಂತಿರೋದು ಗೊತ್ತಾಯಿತು. ನಾನು ಕ್ಯಾಶುವಲಾಗಿ ಅಂದರೆ ನನಗೇನು ಆ ಥರ ಸಡನ್ನಾಗಿ ಗೊತ್ತಿರಲ್ವಲ್ಲ. ನಾನು ಮಾಮೂಲಿ ನನ್ನ ಪಾಡಕ್ಕೆ ನಾನು ಬರ್ತಾಯಿದ್ದೆ. ಮೊಟ್ಟೆ ಹೊಡೆದ್ರು ಫಸ್ಟ್ ಒಂದಿಬ್ಬರು, ಅಷ್ಟೇ ಗೊತ್ತಿರೋದು. ಅದಾದಮೇಲೆ ನಾನು ಹೆಡ್ಲೈಟ್ ಆನ್ ಮಾಡೋಕ್ಕೆ ಹೋದೆ, ಮಿಸ್ಸಾಗಿ ವೈಪರ್ ಆನ್ ಮಾಡಿಬಿಟ್ಟೆ. ಸೊ ಮುಂದೆ ಫುಲ್ಲು ಬ್ಲ್ಯಾಕ್ ಆಗೋಯಿತು. ಸೊ ನಂಗೆ ಯಾವ ಕಡೆ ತಿರುಗಿಸ್ಬೇಕಂತ ಗೊತ್ತಾಗಲಿಲ್ಲ. ಗೇರ್ ಶಿಫ್ಟಿಂಗು ಗೊತ್ತಾಗ್ದೇ ಸಡನ್ನಾಗಿ ಗಾಡಿ ಆಫ್ ಆಗೋಯ್ತು. ಸ್ಲೋ ಆದ ತಕ್ಷಣ ಹಂಗೂ ನಾನು ಇದನ್ನು ಕ್ಲೋಸ್ ಮಾಡ್ಕೊಳಕ್ಕೋದೆ, ಮಿರರ್ನ, ಅಂದರೆ ಗ್ಲಾಸ್, ವಿಂಡೋ ಗ್ಲಾಸು. ಅವಾಗ ಏನು ಮಾಡೋಕೆ ಕಣ್ಣಿಗೆ ಅಂದರೆ ಇವು ಮೊಟ್ಟೆ ಹೊಡಿತಾ ಇದ್ರಲ್ಲ, ಅದೇ ಟೈಮ್ಗೆ ಇಲ್ಲೊಂದು ಮೊಟ್ಟೆ ಬಿದ್ದಿತ್ತು. ಅದು ಕಣ್ಣು ಮೇಲೆಲ್ಲ ಹರಿದಿತ್ತಲ್ಲ, ಸಡನ್ನಾಗಿ ಖಾರದ ಪುಡಿ ಏರಿಸ್ಬಿಟ್ರು. ಸೊ ಅವಾಗಿಂದ ಬರೀ ನನಗೆ ಕಣ್ಣೇ ಬಿಡೋಕ್ಕಾಯ್ತಿರ್ಲಿಲ್ಲ. ಬಟ್ ಅವರೆಲ್ಲ ಮಾತಾಡ್ಸೋದು ಕೇಳಿಸ್ತಾಯಿತ್ತು ಅಷ್ಟೇ. ಅಂದರೆ ಇಟ್ಕೊಳ್ಳೋ ಅದೇನೈತೆ ಎತ್ಕೊ ಅಂದಿದ್ದು ಮಾತ್ರ ಕೇಳಿಸ್ತಾಯಿತ್ತು. ಆಮೇಲೆ ಹಂಗೂ ನಾನು ಅವರೇ ಡೋರ್ ಓಪನ್ ಮಾಡಿಬಿಟ್ಟು ಹಿಂಗೆ ಅಂದರು ಈಚೆ ಹೇಳ್ಕೊಳಕ್ಕೆ ಅಂದ್ಬಿಟ್ಟು. ನಾನು ಓಡೋಕ್ಕೆ ನೋಡಿದೆ, ಹಿಂಗೆ ಶರ್ಟ್ನ ಹಿಡ್ದು ಹೇಳ್ಕೊಂಡು ಹಿಂದೆಗೆ ಒಂದು ಗುದ್ದಿದ್ರು. ಸೊ ನನಗೆ ಸ್ವಲ್ಪ ಅಂದರೆ ಉಸಿರು ಕಟ್ದಂಗೆ ಆಯ್ತಲ್ಲ. ಸೊ ಆವಾಗ ಕೆಳಗೆ ಬಿದ್ದನೇ ಏನೋ ಗೊತ್ತಿಲ್ಲ, ಬಟ್ ಹೊಡಿತಾ ಇರೋದು ಮಾತ್ರ ಗೊತ್ತಾಯ್ತು ನನಗೆ. ಇಲ್ಲಿ ಮತ್ತು ಕಾಲ ಹತ್ರ ಪೂರ್ತಿ ಹೊಡೆದಿದ್ದಾರೆ. ಅದಾದಮೇಲೆ ನನಗೂ ಎಚ್ಚರ ಇರಲಿಲ್ಲ. ಅಕ್ಕಪಕ್ಕ ಹೋಗೋರು ಯಾರೋ ನೋಡಿ ನೀರು ಹಾಕ್ಬಿಟ್ಟು ಆಮೇಲೆ ಪೊಲೀಸವ್ರಿಗೆಲ್ಲ ಕಾಲ್ ಮಾಡಿರೋದು. ನಾವು ಡೈಲಿ ಅಂದರೆ ನಾನು ರೆಗ್ಯುಲರು ಹೈವೇಲೇ ಬಂದ್ಬಿಡ್ತಾಯಿದ್ದೆ. ನೆನ್ನೆ ನನ್ನ ಮೈಂಡ್ ಸೆಟ್ ಏನೋ ನಾನು ಯೂರಿನ್ ಪಾಸ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು ನಾನು ಮಾಮೂಲಿ ಆ ರೋಡಲ್ಲಿ ಬಂದಿದ್ದೆ ಅಷ್ಟೇ. ಬಟ್ ಯೂರಿನೂ ಪಾಸ್ ಮಾಡಲಿಲ್ಲ. ನಾನು ಮಾಮೂಲಿ ರೆಗ್ಯುಲರಾಗಿ ಹೊಟ್ಟೋಗೋ ಅಂದ್ಬಿಟ್ಟು ಬಂದಿದ್ದೆ ಅಷ್ಟೇ. ಆ ಥರ ಇದಾಗಿದೆ ಅಂದ್ಬಿಟ್ಟು ಮೇ ಬಿ ಆಗ್ತಾಯಿರಲಿಲ್ಲ ಸರ್. ನಾನು ಡೈಲಿ ಅದೇ ರೂಟಲ್ಲಿ ಎಕ್ಸ್ಪ್ರೆಸ್ ಹೈವೇಲೆ ಹೋಗ್ತಾಯಿದ್ದು, ಅಲ್ಲಿ ಆಗ್ತಾಯಿರಲಿಲ್ಲ ಸರ್. ನಮ್ಮ ಮಗನಿಗೆ ಸರ್ ರಾತ್ರಿ 6-6:15 ಗಂಟೆಲಿ ಅವರು ಬೆಲ್ದ ವ್ಯಾಪಾರ ಮಾಡೋದು ಬರೋ ಟೈಮಲ್ಲಿ ಆ ಬೂದ್ನೂರ ಹತ್ರ ಅಡ್ಡ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ಕಾಸು ಎಲ್ಲ ಕಿತ್ಕೊಂಡು ಅವನಿಗೆ ಕಣ್ಣಿಗೆ ಖಾರದ ಪುಡಿ ಹಾಕಿ ಮೋರಿಗೆ ಹಾಕ್ಬಿಟ್ಟು ಹೋಗೋರು. ಅಂದರೆ ಇದು ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ನಾಚಿಕೆ ಆಗ್ತದೆ ಸರ್ ಹೇಳ್ಕೋಬೇಕು ಅಂದರೆ. ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ಇದ್ಕೊಂಡು ನಾನು ಒಬ್ಬ ಸಬ್ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಗಿ ಇವತ್ತು ನನ್ನ ಮಗನಿಗೆ ಹಿಂಗಾಗೈತೆ ಅಂದರೆ ಬೇರೆಯವ್ರಿಗೆ ಇನ್ನೆಂಗಾಗ್ತದೆ? ಇವತ್ತೇನೋ ನನ್ನ ಮಗ ಉಳ್ದ ಇಲ್ಲ ಅಂದಿದ್ರೆ ಇಲ್ಲ, ಮೂರು ಕಡೆ ಆಗೋದಂತೆ ಸರ್ ಒಂದೇ ನೈಟು. ನಿನ್ನೆ ಮಾಂಡವ್ಯ ಹತ್ರ ಒಂಥವಾಗಿದ್ದದಂತೆ, ತಿರುಗಿ ಈ ಕಡೆ ಮೂಲೆಯಲ್ಲಿ ಒಂಥವಾಗಿದ್ದದಂತೆ. ಅವರು ಅಡ್ಮಿಟ್ ಆಗಿದ್ದಾರೆ ಪಾಪ. ಅವ್ರು ಎಲ್ಲ ಅಡ್ಮಿಟ್ ಆಗಿದ್ದಾರೋ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಡಿಪಾರ್ಟ್ಮೆಂಟು ಇವತ್ತು ನಾನು 40 ವರ್ಷ ಸೇವೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನನ್ನ ಮಕ್ಕಳಿಗೆ ಹಿಂಗಾಯ್ತು ಅಂದರೆ ಬೇರೆಯವ್ರ ಮಕ್ಕಳಿಗೆ ಇನ್ನೂ ಹೆಂಗಾಗ್ತದೆ? ಇವತ್ತು ನಮ್ಮ ಡಿಪಾರ್ಟ್ಮೆಂಟೇ ಸರಿಯಿಲ್ಲ ನಾನು ಹೇಳೋದು ಮಟ್ಟಿಗೆ. ಬೇರೆ ಹೆಂಗೆ ಹೇಳಲಿ, ಇವತ್ತು ಹಿಂದಿನ ಕಾಲದಲ್ಲಿ ನಮ್ಮ ಕೆಂಪಾಯಿ ಸಾಬ್ರು, ಬಿದ್ರಿ ಸಾಬ್ರು, ಔರತ್ಕರ್ ಸಾಬ್ರು ಎಲ್ಲ ಇದ್ದರು, ಮಿರ್ಜಿ ಸಾಬ್ರು ಇವರೆಲ್ಲ ಇದ್ದರು. ಆ ಟೈಮಲ್ಲಿ ಕಾನೂನೇ ಒಂಥರ ಇತ್ತು, ಈ ಟೈಮಲ್ಲೇ ಕಾನೂನು ಒಂಥರ. ಇವಾಗ ಎಲ್ಲ ರಾಜಕೀಯ ಕಾನೂನು ಸೇರ್ಕೊಬಿಟ್ಟದೆ. ಇವತ್ತು ಈ ಪಕ್ಷ ಆ ಪಕ್ಷ ಅಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯದಲ್ಲೇ ಕಾನೂನೇ ಹದಗೆಟ್ಟಾಗ್ಬಿಟ್ರೆ ಕಾನೂನೇ ಇಲ್ಲ, ಆ ಥರ ಆಗ್ಬಿಟ್ಟದೆ ಸರ್. ಇವಾಗ ಕಾನೂನೇ ಇಲ್ಲ ಸರ್. ಇವತ್ತು ನೋಡಿ ನೀವೇ
ನೀವು ಮಾಧ್ಯಮದವರು ನೀವೇನು ನೋಡ್ತಾ ಇದ್ದೀರಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೇ ಡಿಪಾರ್ಟ್ಮೆಂಟ್ ಆಗಲಿ ಸರ್, ನನ್ನ ಮಗನಿಗೆಲ್ಲ ಒಬ್ಬ ಕಸ ಗುಡಿಸೋನ ಮಗನಿಗಾಗಲಿ ಇವತ್ತು ಒಂದು ತೊಂದರೆ ಆದರೆ ಅವ್ರ ಮಕ್ಕಳಿಗೆ ಎಷ್ಟಾದಿದ್ದು ಯೋಚನೆ ಮಾಡಿ. ಇವತ್ತು ನಮ್ಮ ಕರ್ನಾಟಕದೊಳಗೆ ಇವತ್ತು ನಮ್ಮ ಪೊಲೀಸ್ ಎಲ್ಲ ಬರೀ ರಾಜಕೀಯ ಪೊಲೀಸ್ ಆಗ್ಬಿಟ್ಟದೆ. ಇವತ್ತು ನಿಯತ್ ಪೊಲೀಸ್ ಯಾವುದೂ ಇಲ್ಲ ಸರ್. ಇವತ್ತು ಎಲ್ಲ ನೋಡು ರಾಜಕೀಯ ಪೊಲೀಸ್. ನಾವು ನಿವೃತ್ತಿ ಹಿಂದೆ ಇತ್ತು. ನಮ್ಮ ಪೀರಿಯಡಲ್ಲಿ ಇತ್ತಲ್ಲ ಸರ್, ಆ ಟೈಮಲ್ಲಿ ಪೊಲೀಸ್ನವರು ಅಂದರೆ ಭಯ ಇತ್ತು. ಭಯ, ಅಯ್ಯೋ ಪೊಲೀಸ್ ಬತ್ತಾದ ತಡಪ್ಪ ಪೊಲೀಸ್ನವರು ಅಂತ. ಈಗ ಭಯನೇ ಇಲ್ಲ. ಬನ್ನಿ ಸರ್ ಟೀ ಹೇಳಿ ಏನು ಸ್ಟೇಟಿಗೆ ಬಂದ್ಬಿಟ್ಟದೆ. ಒಬ್ಬ SP ಗೆ ಮರ್ಯಾದೆ ಕೊಡೋಕ್ಕಿಲ್ಲ, ಒಬ್ಬ IG ಮರ್ಯಾದೆ ಕೊಡೋಕ್ಕಿಲ್ಲ, ಒಬ್ಬ ADG ಮರ್ಯಾದೆ ಕೊಡೋಕ್ಕಿಲ್ಲ. ಅಂಥ ಸ್ಟೇಜು ಇವಾಗ ರಾಜಕೀಯದವ್ರು ತಂದು ಕುಣಿಸವ್ರೆ. ಈ ರಾಜಕೀಯದಿಂದ ಕೂಲಿಗೆಟ್ಟೋಗೈತೆ ನಮ್ಮ ಡಿಪಾರ್ಟ್ಮೆಂಟು. ಇಡೀ ಇಂಡಿಯಾದಲ್ಲೇ ನಮ್ಮ ಡಿಪಾರ್ಟ್ಮೆಂಟು ಕರ್ನಾಟಕ ಪೊಲೀಸ್ ಅಂತ ಅಷ್ಟೇ ಫೇಮಸ್ ಇತ್ತು. ಇವತ್ತು ಆ ಪೊಲೀಸ ತಂದು ಇವತ್ತು ಒಂಥರ ಈ ಪೊಲೀಸ್ ಮಾಡಾಕ್ಬಿಟ್ಟಾರೆ. ಯಾವ ಪೊಲೀಸ್ ಹೇಳಿ? ಈಗ ಈಗ ರಾಜಕೀಯ ಪೊಲೀಸ್ ಆಗ್ಬಿಟ್ಟದೆ. ಇದು ರಾಜಕೀಯ ಪೊಲೀಸ್ ಆಗೈತೆ. ದಯವಿಟ್ಟು ಹೇಳ್ತೀನಿ ಈ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟ್ರು ಪರಮೇಶ್ವರಪ್ಪ ನೀವು ಹೋಮ್ ಮಿನಿಸ್ಟ್ರಿಗೆ ಇದಿಲ್ಲ. ದಯವಿಟ್ಟು ನೀವು ಹೋಮ್ ಮಿನಿಸ್ಟ್ರಿಗೆ ನಾನು ಹೇಳ್ತೀನಿ ಕೇಳಿ. ಇವತ್ತು ಹೋಮ್ ಮಿನಿಸ್ಟ್ರ್ ಇದ್ದರು, ಪುಣ್ಯಾತ್ಮರು ಗೊತ್ತಾಗಿದ್ದರು, ಅವರ ಡ್ಯೂಟಿ ಮಾಡಲಿ ಅವರು ಅಂತಾರೆ. ನೀವು ಹೋಮ್ ಮಿನಿಸ್ಟ್ರ್ ಹಾಕೊಂಡು ನಿನ್ನ ಖಾತೆನೇ ಬೇರೆಯವ್ರು ನಿರ್ವಹಿಸ್ತಾರೆ ಅಂದರೆ, ನಿನ್ನ ಖಾತೆನೇ ಬೇರೆಯವರು ನಿರ್ವಹಿಸ್ತಾವ್ರೆ ಅಂದರೆ ನೀವು ಯಾಕೆ ಇರಬೇಕು ಹೋಮ್ ಮಿನಿಸ್ಟ್ರಾಗಿ? ನೀವು ಒಂದು ಗತ್ತಿರಬೇಕು, ಒಂದು ಇದಿರಬೇಕು. ಆವಾಗ ಗರುಡಾಚಾರ್ಯ ಸಾಹೇಬ್ರು ಇದ್ದರು, ಶಂಕರ್ ಬಿದ್ರೆ ಸರ್ ಇದ್ದರು, ಔರಾದ್ಕರ್ ಸರ್ ಇದ್ದರು. ಇಂಥ ಪುಣ್ಯಾತ್ಮರೆಲ್ಲ ಗಟ್ಟಿಯಾಗಿದ್ದರು ಅವತ್ತು. ಇವತ್ತು ಯಾರನ್ನಾರ ಒಬ್ಬರು ಹಿಡ್ಕೊಂಡು ಹೋಗಿದ್ರೆ ಆಗಲೇ 75 ಫೋನ್ ಮಾಡ್ತೀರಿ ಬಿಟ್ಬಿಡಿ ಅಂತ. ಕ್ರಿಮಿನಲ್ ರಾಜ್ಯ ಆಗ್ಬಿಟ್ಟದೆ ಇದು. ಸತ್ಯವಾಗಿ ಹೇಳ್ತೀನಿ, ಇದು ಕ್ರಿಮಿನಲ್ ರಾಜ್ಯ. ಈ ರಾಜ್ಯಕ್ಕೆ ಯಾವತ್ತು ಮುಕ್ತಿ ಬರ್ತದೋ ಆವತ್ತು ನಮ್ಮದು ಇದು ರಾಮ ರಾಜ್ಯ ಆಯ್ತದೆ. ಅಲ್ಲಿ ಗಂಟಲು ನಮ್ಮ ಕರ್ನಾಟಕ ಕೂಲಿಗೆಟ್ಟೋಗ್ಬಿಡ್ತದೆ ಸರ್. ಸತ್ಯ ಅಲ್ವೇ? ಹೀಗಾಗಿ ಮಂಡ್ಯ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಬೇಕಾಗತ್ತೆ. ಏನು ಎಕ್ಸ್ಪ್ರೆಸ್ ಹೈವೇನಲ್ಲಿ ನಡೆಯುತ್ತೆ ದರೋಡೆ ಪ್ರಕರಣ, ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ನನ್ನ ಜೊತೆಗೆ ಈಗ ಸ್ಥಳೀಯರು ಕೂಡ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಕೂಡ ಕೇಳ್ತೀನಿ. ಯಾಕೆಂದರೆ ಅವರು ಕೂಡ ಕೆಲವರು ಪ್ರತ್ಯಕ್ಷವಾಗಿ ಈ ಒಂದು ದರೋಡೆಯನ್ನು ನೋಡಿರುವಂಥದ್ದು. ಹಾಗಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಏನು ಹೇಳ್ತೀರಿ ಈ ದರೋಡೆ ಬಗ್ಗೆ? ಸರ್, ಏನಿಲ್ಲ, ಇವತ್ತು ನಡೆದಂಥ ಘಟನೆಗಳು ಮುಂದೆ ನಡೆಯಬಾರ್ದು. ಈ ಮಂಡ್ಯ ಜಿಲ್ಲಾಡಳಿತ ಮತ್ತು ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಈ ಸರ್ವಿಸ್ ರಸ್ತೆಯಲ್ಲಿ ಓಡಾಡೋಕ್ಕೆ ಜನಸಾಮಾನ್ಯ ಭಾಳ ಕಷ್ಟ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ CCTV ಅಳವಡಿಸಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾತ್ರಿ ಗಸ್ತುಗಳನ್ನ ಹೆಚ್ಚಿಸಿ ಬೀದಿ ದೀಪ ಅಳವಡಿಸ್ಬೇಕು ಅಂತ ಈಗ ಕೇಳ್ಕೊಳ್ತೀನಿ. ರಾತ್ರಿ ದರೋಡೆ ಹೇಗಾಯಿತು? ರಾತ್ರಿ ದರೋಡೆ ನಾವು ಇಲ್ಲಿ 7 ಕಾಲಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ವಿನೋದ್ ಒಂದು ಅವರು ಯಾರು ಅಂತ ಗೊತ್ತಿಲ್ಲ, ಒಂದು ಕಾರು ಇಲ್ಲಿ ಡಿವೈಡರ್ ಪಕ್ಕದಲ್ಲಿ ಹೋಗಿ ನಿಂತಿತ್ತು. ಎಲ್ಲೋ ಮದ್ಯಪಾನ ಮಾಡಿ ಅವರೆಲ್ಲ ಡಿವೈಡರ್ ಇದು ಮಾಡಿರಬೇಕು ಅಂದ್ಬಿಟ್ಟು ನಾವೇನು ಮಾಡಿ ಒಂದು ಸ್ವಲ್ಪ ಲೇಸಿ ಮಾಡಿ ಹೋದ್ವಿ. ನಾವು ಮುಂದೆ ಹೋದ್ವಿ, ನಾವು ನೋಡ್ಕೊಂಡು ಅಲ್ಲಿ ಗಾಡಿ ನಿಂತಿತ್ತು. ಆ ಗಾಡಿ ನಿಂತಿದ್ದಾಗ ಆ ಕಡೆಯಿಂದ ಒಂದು 30-40 ಮೀಟ್ರ್ ಎದುರುಗಡೆಯಿಂದ ಪಾಸ್ ಆದ ನಂತರ ಆ ಕಡೆಯಿಂದ ಒಂದು ಕಪ್ಪು ಬೈಕು, ಅವರು ಕಪ್ಪು ಜರ್ಕಿನ್ ಹಾಕಿರು ಬೈಕಲ್ಲಿ ಅವ್ರು ಲೈಟ್ ಹಾಕಿರಲಿಲ್ಲ, ಲೈಟ್ ಪ್ಲಾಸ್ ಮಾಡಿದ್ರು. ನಮಗೆ ಶಾಕ್ ಆಯಿತು, ಯಾರೋ ಹೋಗ್ಬೇಕು ಅನ್ಕೊಂಡು ಇದು ಮಾಡಿದೆ. ಅದಾದ ನಂತರ ನೋಡಿದ್ರೆ ಅವರು ಇದರೊಳು ರಾಬ್ರಿ ಮಾಡುವಂಥ ಜನನೇ ಅವರು ಬಂದು ಅವ್ರ ಕಾರ್ನಲ್ಲಿ ರಾಬ್ರಿ ಮಾಡಿ ಹೋಗಿದ್ದಾರೆ. ಅದ್ರ ಕೂಗಳತೆ ದೂರದಲ್ಲೇ ಪೊಲೀಸ್ನವ್ರು ಪಾಪ ಮೊನ್ನೆ ನಡೆದಂಥ ಸಾಹಿತ್ಯ ಸಮ್ಮೇಳನಕ್ಕೆ ಬ್ಯಾರಿಕೇಡ್ ಅಳವಡಿಸಿದವನ್ನ ಶಿಫ್ಟ್ ಮಾಡ್ತಾಯಿದ್ರು. ಅಲ್ಲಿ ಹೋಟೆಲ್ ಲಮಂಗ್ರಾಸ್ ಎದುರುಗಡೆ ಪೊಲೀಸ್ನವ್ರು ಇದ್ದರು. ಅವ್ರಿಗೂ ಪಾಪ ಅವ್ರ ಗಮನಕ್ಕೆ ಬಂದಿಲ್ಲ. ಅವರು ರಾತ್ರಿ ಕರೆಂಟ್ ಇಲ್ಲ, ಆ ಸಮಯದಲ್ಲಿ ಕರೆಂಟ್ ಇಲ್ಲ, ಜನನಿಬಿಡ ಪ್ರದೇಶನೇ. ಆದರೆ ಆ ದುರಾದೃಷ್ಟವಶಾತ್ ಆ ಸಂದರ್ಭ 7 ಕಾಲಲ್ಲಿ ನಡೆಯುವಂಥ ಘಟನೆ ಅಲ್ಲ ಅದು. ಆದರೂ ಮಾಡೋರು ಅಂತಂದ್ರೆ ಅವ್ರು ಚಲಾಕಿ ಕಳ್ಳರವರು ಇಮಿಡಿಯೇಟ್ಲಿ ಬೀದಿ ದೀಪ ಮತ್ತು CC ಕ್ಯಾಮ್ರಾಗಳು ಅಳವಡಿಸಿ ಈಗ ದರೋಡೆ ಘಟನೆಗಳನ್ನ ನಡೆಯಬಾರ್ದಂಗೆ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಮಂಡ್ಯ ಜಿಲ್ಲಾ ಪೊಲೀಸು ಸೂಕ್ತ ಗಸ್ತು ನಿರ್ವಹಣೆ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಏನು ಹೇಳ್ತೀರಿ ನೀವು? ಖಂಡಿತ ಸರ್, ಏನನ್ನು ಹೇಳಿದೆ ಅವರು ಈ ದಸಪಥ ಹೆದ್ದಾರಿನಲ್ಲಿ ಅವ್ರು ಬೇಕಾದಂಥ ರಸ್ತೆಯನ್ನು ಟೋಲ್ ಮಾಡ್ಕೊಂಡು ಕ್ಯಾಮ್ರಾ ಏನು ಬೇಕೋ ಸೌಲಭ್ಯಗಳನ್ನು ಕೊಟ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ಸಂಚಾರಿ ನಿಯಮಗಳಿಲ್ಲ, ಬೀದಿ ದೀಪಗಳಿಲ್ಲ. ಇದು ಗದ್ದೆ ಬಯಲು. ಇಲ್ಲಿ ಸಾಗಬೇಕಂತಂದ್ರೆ ಪ್ರಾಣ ಭಯದಿಂದ ಸಾಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾವೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹೇಳೋದು, ಅಲ್ಲಿ ಏನು ಸೌಲಭ್ಯ ಕೊಟ್ಟಿದ್ದೀರಿ ನಮಗೂ ಅದೇ ಸೌಲಭ್ಯ ಕೊಡಿ. CC ಕ್ಯಾಮ್ರಾಗಳನ್ನ ಅಳವಡಿಸಿದ್ರೆ ಕಳ್ತನ ಕಡಿಮೆ ಮಾಡ್ಬೋದು. ಮತ್ತು ಬೀದಿ ದೀಪಗಳು ಏನು ಈ ಸೋಲಾರ್ ಆಧಾರಿತ ಬೀದಿ ದೀಪಗಳನ್ನು ಹಾಕಿದ್ರೆ ಬೆಳಕಿರುತ್ತೆ. ಹಾಗಾಗಿ ಇವೆಲ್ಲ ಮಾಡಿದವರು ಇವರ ನಿರ್ಲಕ್ಷ್ಯನೇ ಈ ದರೋಡೆಗೆ ಕಾರಣ. ಹಾಗಾಗಿ ಪೊಲೀಸರು ಕೂಡ ಈಗ ಸಂಬಂಧಪಟ್ಟಂತೆ ಆ ಹೆದ್ದಾರಿ ಪ್ರಾಧಿಕಾರದ ಗಮನಕ್ಕೆ ತಂದು ಅವನ್ನು ಅಳವಡಿಸೋ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅಂತ ನಾವು ಆಗ್ರಹಿಸ್ತೀವಿ ಸರ್. ಕತ್ಲೆ ಇದ್ದಿದ್ದಕ್ಕೆ ಈ ಜಾಗನ ಸೂಕ್ತ ಮಾಡ್ಕೊಂಡವ್ರೆ. ಸಿಕ್ಕಾಪಟ್ಟೆ ನಿರ್ಜನ ಪ್ರದೇಶ ಬೇರೆ, ಇದು ಕತ್ಲೆ ಇರೋದ್ರಿಂದ ಆರಾಮಾಗಿ ಇಲ್ಲಿ ಕಳ್ತನ ಮಾಡೋಕ್ಕೆ ಒಂದು ಅವಕಾಶ ಜಾಸ್ತಿ ಇದೆ ಸರ್. ಸೊ ಇದು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈ ಒಂದು ಜಾಗ ಕತ್ತಲೆ ಇರುತ್ತೆ ರಾತ್ರಿ ಸಂದರ್ಭದಲ್ಲಿ. ಇಲ್ಲಿ ಬೀದಿ ದೀಪ ಕೂಡ ಇಲ್ಲ. ಎಕ್ಸ್ಪ್ರೆಸ್ ಹೈವೇನಲ್ಲಿ ಸಾಕಷ್ಟು ಸವಲತ್ತುಗಳು ಇರುವಂಥದ್ದು, ಆದರೆ ಸರ್ವಿಸ್ ರಸ್ತೆಯಲ್ಲಿ ಆ ಸವಲತ್ತು ಇಲ್ಲ. ಹೀಗಾಗಿ ಸರ್ವಿಸ್ ರಸ್ತೆಗಳಲ್ಲಿ
ದರೋಡೆ ಮಾಡಲಿಕ್ಕೆ ದರೋಡೆಕೋರರು ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಹೆದ್ದಾರಿ ಪ್ರಾಧಿಕಾರದವರು ಎಚ್ಚೆತ್ಕೊಂಡು ಇಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಲಿ. ಯಾಕೆಂದರೆ ರಾತ್ರಿಯ ಘಟನೆಯನ್ನು ನೋಡಿದ್ರೆ ಸಿನಿಮೀಯ ರೀತಿಯಲ್ಲಿ ಕಾರಿಗೆ ಮೊಟ್ಟೆನ ಹೊಡೆದು ದರೋಡೆ ಮಾಡುವಂಥದ್ದು ನಿಜಕ್ಕೂ ಇದು ಈ ಒಂದು ದರೋಡೆಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಮಂಡ್ಯ ಪೊಲೀಸರಾಗ್ಬೋದು, ಹೆದ್ದಾರಿ ಪ್ರಾಧಿಕಾರದವರಾಗ್ಬೋದು, ಆದಷ್ಟು ಬೇಗ ಇಲ್ಲಿ ಒಂದು ದೀಪ ಅಂದರೆ ಬೀದಿ ದೀಪವನ್ನು ಅಳವಡಿಸುವಂಥ ಕೆಲಸ ಆಗಲಿ. ಹಾಗೆ ಯಾರು ಕಳ್ಳರಿದ್ದಾರೆ, ಯಾರು ದರೋಡೆಯನ್ನು ನಡೆಸಿದ್ರು ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಆದಷ್ಟು ಬೇಗ ಆಗಲಿ. ಮಂಡ್ಯದಿಂದ ಸುನೀಲ್ ಗೌಡ, ನ್ಯೂಸ್ 18.